ನಮಗೇನು ಈ ಮನೆಯಾಗೆ ಯಾತು ಬೆಲೆ ಇಲ್ಲ. ಯಾಕಂದರೆ ನಾವು ಯಾತು ಕಳಿಲಿಲ್ವಲ್ಲ, ಎಲ್ಲ ಹೊಲ ಮನೆ ಎಲ್ಲ ಕಳೆದು ಇವ್ರಿಗೆ ಯಾತು ಇಲ್ದಂಗೆ ಮಾಡಿದ್ರೆ ಗೊತ್ತಾಗೋದು. ಅದಕ್ಕೆ ನಮ್ಗೆ ಅಲೇನೆ ಬೆಲೆ ಕೊಡಲ್ಲ, ನಮ್ಗೆ ಯಾತನು ಹೇಳಲ್ಲ. ಇವತ್ತು ಇದು ಮಾಡ್ತಾರೆ ಅಲೇನೆ, ಅವ್ರು ಯಾರಕ್ಕೆ ಅವ್ರು ಮಾಡೋಕೆ ನಿಂತ್ಕೊಂಡವ್ರಿ. ಮೊದಲು ನಾನು ಯಾತನ ನಮ್ಮ ಅಪ್ಪಂಗೆ ಕೇಳ್ಬೇಕು ಅಂಬ ನನ್ನ ಮಕ್ಕಳು ಇವತ್ತು ಯಾರು ಯಾತು ಕೇಳ್ದಂಗೆ ಆಗ್ಯಾವ್ರಿ. ನಾವು ಯಾಕಂದರೆ ಹೊಲ ಮನೆ ಮಾರ್ಕೊಂಡು ತಿನ್ಲಿಲ್ವಲ್ಲ, ಎಲ್ಲ ಮಾರ್ಕೊಂಡು ತಿಂತಿದ್ರೆ ಗೊತ್ತಾಗೋದು. ತಡಿಲಲ್ಲ ಮಾಡಿಸ್ತೀನಿ. ಎಲ್ಲನೂ ನಮ್ಮ ಹೆಣ್ಣುಡ್ಗಿ ಹೆಸರು ಬರೆದು ತೆಪ್ಪನಾಕ್ತೀನಿ. ಏನು ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ಅಂದಮೇಲೆ ನಾವು ಯಾಕೆ ಇರ್ಬೇಕು ಈ ಮನೆಯಾಗ? ನಮ್ಗೇನು ಹೇಳಿಲ್ಲ ಕೇಳಿಲ್ಲ. ಬೇಕಾಗಿರತ್ತಾಗ ಹೆಣ್ಣು ತತ್ತಾರೆ, ಬೇಕಾಗಿರೋ ಮನೆಗೆ ಹೆಣ್ಣು ಕೊಡ್ತಾರೆ. ನಮ್ಗೇನು ಬೆಲೆನೇ ಇಲ್ಲ ದೊಡ್ಡರಾಗಿರೋರಿಗೆ ಮನೆಯಾಗಿ. ಎಲ್ಲ ಹೊಲ ಮನೆ ಎಲ್ಲನ ಕಳೆದು ಎಲ್ಲ ಮಾರ್ಕೊಂಡು ತಿಂದು ಮನೆ ಮಟ್ಟ ಇಲ್ದಂಗೆ ಕಂಡಾರ ಮನೆ ಬಾಕ್ಲಕ್ಕೆ ಹೋಗಿ ಸುತ್ತರ್ಕೊಂಡು ಅಲ್ಲೂ ಇಲ್ಲೂ ಯಾತು ಇಲ್ದಂಗೆ ಮಾಡಿದ್ರೆ ಗೊತ್ತಾಗೋದು. ನಾವು ಕಷ್ಟಪಟ್ಟು ಎಲ್ಲ ಮಾಡ್ಕೊಂಡು ದೊಡ್ಡ ಬಂತಂದಾರು ಅಂತ ಅನ್ನಿಸ್ಕೊಂಡು ನಾವೊಂದು ಬೆಲೆ ಗೌರವ ಉಳಿಸ್ಕೊಂಡ್ರಲ್ಲ, ಅದಕ್ಕೆ ಅವ್ರು ನಮ್ಮ ಮರ್ಯಾದೆ ತೆಗಿಯಕ್ಕೆ ಓಡಾಡ್ತಾರೆ. ಬೆಲೆ ಇಲ್ಲ ಅಂದಮೇಲೆ ಇರಬಾರ್ದು ಕಣಪ್ಪ, ಇರಬಾರ್ದು. ನೀನು ಯಾವಾಗೆಲ್ಲ ಸಂಪಾದನೆ ಮಾಡಿ ಮಕ್ಳು ಅಂತ ಕೊಡುತ್ತಾ ಅದಕ್ಕೆ ಮತ್ತೆ ಹಿಂಗಾಗಿದ್ದು. ತಡಿ ನಮ್ಮ ಅಮ್ಮನ ಹೆಸ್ರಿಗೂ ಇವಾಗ ನನ್ನ ಮಗಳ ಹೆಸ್ರಿಗೆ ಎಲ್ಲ ಮಾಡಿ ತೆಪ್ಪನಾಕ್ತೀನಿ. ನನ್ನ ಮಕ್ಕಳು ನಮ್ಮ ಮಾತು ಕೇಳಲ್ಲ, ನಮ್ಮ ಮಾತಿಗೆ ಬೆಲೆ ಅಲ್ಲ. ಅವ್ರು ಏನಾನ ಮಾಡ್ಕೊಂಬಿಲ್ಲ, ನಮ್ಮನ್ನೊಂದು ಮಾತು ಕೇಳವ್ರಿ. ನೆನ್ನೆ ಹೆಸರು ನೋಡಿರಿ ಆ ಮಂಜಣ್ಣನ ಮನೆಗೆ ಹೆಣ್ಣು ಕೇಳಕ್ಕೆ ಹೋಗ್ಯವ್ರಿ. ಅಂತಾರೆ ಮನೆಯಾಗ ಏನಪ್ಪ ಹೆಣ್ಣು ತರೋದು ಅಲ್ಲ, ತೀರಾನ ನಮ್ಗೊಂದು ಮಾತು ಹೇಳಿಲ್ಲ, ನಮ್ಗೆ ಹೇಳ್ದಿಲ್ಲ ತಪ್ಪು ತಾನೆ. ನಮ್ಗೆ ಬೆಲೆ ಕೊಟ್ಟಿಲ್ವಲ್ಲ, ಮನೆಯಾಗಿಲ್ಲ ಐದಾರಲ್ಲ ದಡ್ಡಾರು ನೋಡಿ ನಮ್ಮ ಅಪ್ಪ ಮೊದಲೆಲ್ಲ ಯಾಕೆ ಕೇಳೋರು ಯಾತನ ಯಪ್ಪ ಅದನ್ನ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎಲ್ಲ ಹೇಳ್ತಿದ್ದು ನನ್ನ ಮಕ್ಕಳು. ಇವಾಗ ಯಾತು ಹೇಳಲ್ಲ, ಅವ್ರವ್ರಿಗೆ ಹೋಗಿ ಅವ್ರು ಹೆಣ್ಣು ನೋಡ್ಕೊಂತಾರೆ, ಅವ್ರವ್ರ ಮನೆಗೆ ದೊಡ್ಡ ನೋಡ್ಕೊಂತಾರೆ. ಹಿಂಗೆ ಮಾಡ್ತಾ ಇದ್ದಾರೆ. ನೀನು ಯಾಗ್ರ ಆಡ್ಬೇಡ, ಸುಮ್ಕಿರು. ನಿನ್ಗೇನಾಯ್ತು? ನಿನಗಿರೋ ಬೆಲೆ ಗೌರವ ಇದ್ದೇ ಐತೆ ನಿನಗೆ. ನಿನ್ನ ಮರ್ಯಾದೆ ನಾವೇನು ಯಾತು ತೆಗ್ದಿಲ್ಲ, ನಿನಗಿರೋ ಅಂಥದ್ದು ಐತೆ. ಸುಮ್ಮನೆ ಯಾತಕ್ಕೆ ನನ್ನ ಮರ್ಯಾದೆ ತೆಗ್ದವ್ರೆ ನನಗೆ ಬೆಲೆ ಕೊಡಲ್ಲ ಅಂತ ಯಾತೆತ ಮಾತಾಡ್ತೀಯ? ನಿನಗಿರೋ ಬೆಲೆ ಗೌರವ ನಿನಗೆ ಇದ್ದೇ ಐತೆ. ಇವಾಗ ಏನಾಯ್ತಂತ ಹಿಂಗೆ ಆಡ್ತೀಯ? ಆ ಸಿದ್ಲಿಂಗಣ್ಣರ ಬಂತಕ್ಕೆ ಹೋಗಿ ನನ್ನ ಮೊಮ್ಮಗಳನ್ನ ಮಾಡ್ಕೋಬೇಡ್ರಿ ಅಂತ ಹೇಳ್ತೀಯಂತೆ. ನಾವಂತೂ ಕೊಡೋದೆ ಕಣ್ಮಮ್ಮ, ತುಂಬ ಇಷ್ಟಪಟ್ಟವ್ರೆ. ಸುಮ್ಮನಿರು ನೀನು, ಸುಮ್ಮನೆ ಅದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾವು ಅವ್ರ ಮನೆಗೆ ಹೆಣ್ಣು ಕೊಡೋದು ನನ್ನ ಮಗಳನ್ನ ತುಂಬ ಚೆನ್ನಾಗಿರ್ತಾಳೆ ಅಂತ ಕೊಡ್ತೀವಿ. ಈಗ ಕವಿತನ್ಗೂ ನಾವಂತೂ ಹೆಣ್ಣು ಕೊಡೋಕ್ಕಾಗಲ್ಲ. ಅದೇನು ಹೊಲ ಮನೆಯಾಗೂ ಬೇಕಾದ್ರೆ ಮೂರು ಭಾಗ ಮಾಡಿಸ್ರಿ, ಅಳ್ಗೂ ಕೊಡ್ರಿ ಭಾಗ. ಬೇಡ ಅಂತ ಹೇಳಲ್ಲ, ನಾವೇನು ಬೇಡ ಅಂತ ಹೇಳಲ್ಲ, ಕೊಡ್ರಿ. ಓಟು ಬರಿತೀನಿ, ಓಟು ನನ್ನ ಮಗಳ ಹೆಸ್ರಿಗೆ ಬರಿತೀನಿ. ಹೊಲ ಮನೆ ಎಲ್ಲ ನನ್ನ ಮಗಳ ಹೆಸ್ರಿಗೆ ಇಕ್ಕಿ ಎಲ್ಲ ಹೊಲ ಮನೆ ದುಡ್ಡು ಅಡವೆ ಎಲ್ಲ ಅವಳ ಹೆಸ್ರಿಗೆ ಮಾಡ್ತೀನಿ. ನಮ್ಮ ಏನಾಗೈತೆ ಅಂತ ಹಿಂಗಾಡ್ತಾ ಇದೀಯಾ? ಒಳ್ಳೆ ಮನೆಗೆ ಹೆಣ್ಣು ತರ್ತಾ ಇದೀವಿ, ಒಳ್ಳೆ ಮನೆಗೆ ಹೆಣ್ಣು ಕೊಡ್ತಾ ಇದೀವಿ ಅಷ್ಟೇನೆ, ಏನಾಗಿಲ್ಲ. ಸುಮ್ಕಿರ ಅದು ಯಾಕೆ ಹಂಗಾಡ್ತಾ ಇದೆಯಾ? ತುಂಬ ಒಳ್ಳೆ ಹುಡುಗಿ ಕಣ್ಮಮ್ಮ, ಸಾನ ತುಂಬ ಒಳ್ಳೆ ಹುಡುಗಿ. ಒಳ್ಳೆ ಪಿಳ್ಳಮ್ಮ ಇಲ್ಲ ಅಂತ ಹೇಳಲ್ಲ. ನಾನೇನು ನೀವು ಒಂದು ಮಾತು ಕೇಳಿದ್ರಿ, ನೀವೇನೇ ಹೆಣ್ಣು ಕೇಳಕ್ಕೆ ಹೋಗಿದ್ರಿ ಅಂತ ನೆನ್ನೆ ನಿಮ್ಮ ಪಾಡಿಗೆ ನೀವು ಅಲ್ಲ. ನಿಮ್ಮ ಚಿಕ್ಕಮ್ಮದಾಳು ಅವಳು ಇದ್ದಾಳೆ, ನಾನು ಇದ್ದೀನಿ. ನಮ್ಗಾನ ಒಂದು ಮಾತು ಹೇಳಿ ಹೋಗ್ಬೇಕಾ? ನಿಮ್ಮ ಪಾಡಿಗೆ ನೀವು ಹೋಗ್ಬಿಟ್ರಿ ಹೆಂಗಮ್ಮ? ನಾವು ದೊಡ್ಡರಾಗಿ ನಮ್ಗೊಂದು ಮಾತು ಹೇಳಿದ್ರಿ ನೀವು. ಒಂದು ಮಾತು ಹೇಳಲಿಲ್ಲ, ಏನಿಲ್ಲ. ನಮ್ಗೆ ಯೋಟ್ ಬೇಜಾರಾಗಣ ನೋಡಪ್ಪ, ನಮ್ಗೊಂದು ಮಾತು ಹೇಳಲಿಲ್ಲ ಏನೋ ಎತ್ತ ಅಂತೇಳಿ ನಮಗೇನೋ ಬೋಲ್ ಬೇಜಾರಾತ್ ಕಣಮ್ಮ. ಯಪ್ಪ ನಿನ್ಗೆ ಹೇಳೋಣ ಅಂದ್ಕೊಂಡ್ವಿ, ನೀನು ಇರಲಿಲ್ಲ, ಎಲ್ಗ ಹೋಗ್ನಿ ಅಂತ ಹೋದೆ. ಅದಕ್ಕೆ ಬಾರಮ್ಮ ಕೇಳ್ಕೊಂಬರೋಣ ಅಂತ ಬರೀ ಕೇಳಕ್ಕೆ ಹೋಗಿದ್ವಿ ಅಷ್ಟೇ. ಹೇಳಂಗೆ ಅಂದಿದ್ಲಂತೆ ಬರ್ರಿ ಅಂತ ಎಲ್ಲ ಹೋಗಿ ಕೇಳಿದ್ವಿ. ಎಲ್ಲ ಡೇಟ್ ಫಿಕ್ಸ್ ಮಾಡೋಕ್ಕೆ ಹೋಗ್ತೀವಿ. ಅವ್ರದ್ದು ನಮ್ಮದು ಒಂದೇ ದಿವಸ ಮದುವೆ. ನಮ್ಮ ಸೃಜಂದು ಬೇಬಿದು ಒಂದೇ ದಿನ ಮಾಡಿಬಿಡೋಣ ಅಂತ. ಸುಮ್ಮನೆ ಏನಾಗಲ್ಲ, ಇವಾಗ ಒಳ್ಳೆ ಮನೆಗೆ ಕೊಡ್ತಾಯಿದ್ದೀವಿ. ಆಗ ಮಾತ್ರ ಕೊಟ್ಟಿದ್ದೆ ನನ್ನ ಮಗಳಿಗೆ. ನೀವು ಈಗ ಹೆಣ್ಣು ಕೊಡಲ್ಲ ಅಂದಮೇಲೆ ನನ್ನ ಮಗಳಿಗೆ ಎಲ್ಲದ್ರಾಗೂ ಹೊಲ ಮನೆಯಾಗ ಎಲ್ಲದ್ರಾಗೂ ಭಾಗ ಮಾಡ್ತೀನಿ. ಎಲ್ಲದ್ರಾಗೂ ಅವಳಿಗೂ ಸಂಭಾಗ ಬರಲಿಲ್ಲ. ಅವಳು ಗಂಡು ಮಕ್ಳು ಇದ್ದಂಗೆ ಅಲ್ಲಿ ನೀನು ಹೇಳ್ಬೋದಪ್ಪ, ಗಂಡು ಮಕ್ಳು ಇದ್ದಂಗೆ ಅಂತ ಬಂದೇನು ಹೊಲಗೆ ಅದು ಮನೆಯಾಗೆಲ್ಲ ಹೊಲ್ದಾಗೆಲ್ಲ ನೋಡ್ಕೊಂಬೋದು ಎಲ್ಲ ಮಾಡುತ್ತಿ. ಸುಮ್ಕಿರು. ಇಟಾಗಟನ ತೀರಾನ 2 ಎಕರೆ ಕೊಡು, 2 ಎಕರೆ ಮಾಡಿಸು, ಬೇಡ ಅಂಬಲ್ಲ. ಆದ್ರೆ ನೀನು ಮನೆಯಾಗೆಲ್ಲ ಕೊಡೋಕೆ ಹೋಗ್ಬೇಡ, ಸುಮ್ಮನಿರು. ಈಗ ಯಾಕಂದರೆ ಒಳ್ಳೆ ಮನೆಯಾಗೆ ನಾವು ಹೆಣ್ಣು ತತ್ತಿರೋದು ಇರೋ ನಮ್ಮಮ್ಮಾಗ. ಸುಮ್ಮನೆ ಯಾಕೆ ಅವ್ನಿಗೆ ಯಾತ ಇಲ್ದಂಗೆ ಮಾಡ್ತೀಯ? ಅಲ್ಲ ಕಣ, ಮತ್ತೆ ನೀವು ಹೆಣ್ಣು ಕೊಡಲ್ಲ, ಹೆಣ್ಣು ಕೊಟ್ಟರೆ ಎಲ್ಲನ ಅವಳೇನೇನು ಯಾತಕ್ಕೆ ಕೇಳಲ್ಲ. ಇಬ್ಬರಳ್ಗೂ ಮಾಡಿಸ್ತೆಪ್ನಾಗ್ತಾಳೆ. ಇಬ್ರು ನಮ್ಮ ತಮ್ಮಗಳು ಚೆನ್ನಾಗಿರಲಿ ಅಂತೇಳಿ ಸುಮ್ಮನೆ ಆಗ್ತಾಳೆ. ಕೊಡ್ರಿ, ಹಂಗೆ ಕೊಡೋದಾದ್ರೆ ಬೇಡ ಅಂಬಲ್ಲ. ಈಗ ಮಮ್ಮ ನಾವು ಒಳ್ಳೆ ಮನೆಗೆ ಹೆಣ್ಣು ತಂಬತ್ತಾ ಇರೋದು, ಒಳ್ಳೆ ಮನೆಗೆ ಹೆಣ್ಣು ಕೊಡ್ತಾ ಇರೋದು. ಸುಮ್ಮನಿರಿ, ಏನಾಗಲ್ಲ. ನೀನು ಅದು ಯಾಕೆ ಹಂಗೆ ಆಡ್ತೀಯ? ಬೇಜಾರಾಗ್ತಾಳೆ ಕಣಮ್ಮ. ಅಮ್ಮಣ್ಣಿ ಇದೆಲ್ಲ ಗೊತ್ತಾಗ್ಬಿಟ್ರಿ ನೋಡು, ಹಂಗೆ ಮಾಡಿರೋ ನನ್ನ ಮನೆಗೆ ಹೆಣ್ಣು ಕೊಡ್ಲಿಲ್ಲ ಅಂತೇಳಿ ಬೋಲ್ ಬೇಜಾರಾಗ್ತಾಳೆ ಅವಳಿಗೆ. ನನಗೆ ಗೊತ್ತಾಗ್ಬಿಟ್ರಿ, ನಾನು ಹೇಳಿಲ್ಲ. ಅವಳು ಹೇಳ್ಬಿಟ್ರಿ ಏನಿಲ್ಲ ಬಂದುಬಿಡ್ತಾಳೆ ಅದಕ್ಕೇನೆ. ಅಲ್ಲಯ್ಯಪ್ಪ ನಿನಗೆ ಗೊತ್ತಾಗಲ್ಲ, ನೀನು ಸುಮ್ಮನೆ ಇರಬೇಕು. ಅಲ್ಲ ನೀನು ಹೋಗಿ ಸಿದ್ಲಿಂಗ್ ಕುಟ್ಟೆ ಹಂಗೆ ಮಾತಾಡೋದು ಮಾಡ್ಕೋಬೇಡ್ರಿ ಅಂತಂದ್ರೆ ನಮ್ಮ ಅಮ್ಮನಿಗೆ ಏನಾಗೈತೆ ಅಂತ ಮಾಡ್ಕೋಬೇಡ್ರಿ ಅಂತ ಹೇಳ್ತೀಯಪ್ಪ ನೀನು. ಯಾರನ್ನ ಕಮ್ದರು ಏನೋ ಅಂಬನ ಅವ್ರ ಅಜ್ಜನೇ ಹೋಗಿ ಮಾಡ್ಕೋಬೇಡ ಅಂತೇಳಿ ಹೇಳ್ತಾರಲ್ಲ ಅಂತ ಹೇಳಿ ಬೈಕಮ್ಮಲ್ಲಿ ಅವ್ರ ಅಜ್ಜನೇ ಹಿಂಗೆ ಹೇಳ್ತು, ಅವ್ರ ತಾತ ಹೋಗಿ ಹಿಂಗೆ ಮಾತಾಡ್ತು ಅಂತ ಹೇಳಿ ನಂಬಲ್ವೇ? ನೀನೇ ಹಿಂಗಂತಂದರೆ ಎಲ್ಲಾದ್ರೂ ಬೆಲೆ ಇರುತ್ತೆ ನಮಗೆ. ಅಲ್ಲ ನಿನ್ನ ತಿಳ್ದಾನಾಗಿ ನೀನು ಹಿಂಗೆ ಮಾತಾಡ್ಬಾರ್ದಾಯ್ತು ಕಣಪ್ಪ. ಮಾಡ್ಕೋಬೇಡ್ರಿ ನಮ್ಮ ಅಮ್ಮನಿನ ಅಂತ ಹೇಳಿರಿ. ಅಲ್ಲ ಮಾಡ್ಕೋಬೇಡ್ರಿ ಅಂತ ಹೇಳಿರಿ ನಮ್ಮ ಅಮ್ಮನಿ ಏನು ಮಾಡಿದಾಳೆ ಹೇಳು ಅಂತದ್ದ? ಹೋಗು,
ನೀನು ಏನಂತ ಅಂತ ಕೆಲಸ ನಮ್ಮ ಅಮ್ಮನ ಏನು ಮಾಡಿದ್ದಾಳೆ ಹಂಗೆ ಹೇಳ್ಬಾರ್ದು ಕಣ್ಮಮ್ಮ, ಎಲ್ಲ ತಪ್ಪಾಗಿ ತಿಳ್ಕೊಂತಾರೆ. ಹಂಗಲ್ಲ ನಮ್ಮ ಅಮ್ಮನ ಮಾಡ್ಕೊಂಬತ್ತೆ ನೀವು ಮಾಡ್ಕೊಬೇಡ್ರಿ ಅಂತ ಹೇಳಿದೆ ನಾನು. ಅದಕ್ಕೆ ಇಲ್ಲ ನಾವು ಮಾಡ್ಕೊಂಡಿದ್ದೇನೆ, ಅವ್ರು ಕೊಡಲ್ಲ ಅಂದ್ರೆ ಮಾತ್ರ ನಾವು ಮಾಡ್ಕೊಂಬಲ್ಲ ಅಂತ. ಅದೇನೇನು ಮಾಡ್ತೀರಿ ಮಾಡ್ರಪ್ಪ, ನನಗೆ ನಮ್ಮ ಬೋಲ್ ಇಷ್ಟಿಲ್ಲ. ನಾವೆಲ್ಲ ಎಲ್ಲ ಸಂಪಾದನೆ ಮಾಡೀವಲ್ಲ, ನೀವು ಅಲ್ಲೇ ನಮ್ಮ ಮಾತು ಕೇಳಲ್ಲ ಯಾತೂ. ನಮಗಿನ್ನೇನು ನಾನು ತೆಪ್ಪ ನೀರ್ತೀನಿ, ಅದೇನು ಮಾಡ್ತೀರಿ ಮಾಡಿರಿ. ಸುಮ್ಮನಿರೇ ಕಮ್ಲಿ, ನೀನು ಯಾತ ಮಾತಾಡ್ಬೇಡಿ, ಇಕ್ಕಿ ದುಂಡ್ಕೊಂಡು ಸುಮ್ಮನೆ ತೆಪ್ಪ ನೀರು ಕಲಿ. ಯಾತು ಹೇಳಕ್ ಹೋಗಲ್ಲಪ್ಪ ಯಾರಿಗೂ, ನಾವು ಹೇಳೋ ಒಟ್ಟು ಹೇಳ್ತೀವಿ. ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದ್ರೆ ನಾವು ಇನ್ಯಾಕೆ ಹೇಳಕ್ ಹೋಗೋಣ. ನಾವು ಯಾತು ಹೇಳಕ್ ಹೋಗಲ್ಲಪ್ಪ, ಅವ್ರವ್ರ ಇಷ್ಟ, ಅವ್ರವ್ರು ಹೆಂಗನ ಮಾಡ್ಕೊಂಬ್ಲಪ್ಪ. ಅವ್ರಿಗೆ ಹೆಂಗೆ ತಿಳಿಯುತ್ತೆ ಹಂಗೆ ಮಾಡ್ಕೊಂಡು ಅವ್ರವ್ರ ಪಾಡಿಗೆ ಅವ್ರು ಇರ್ಲೇಳು. ನನ್ನ ಮನೆಯಾಗೆ ನನ್ನ ಸೊಸೆನೂ ಚೆನ್ನಾಗಿರ್ತಾಳೆ, ನನ್ನ ಮಗಳೂ ಅವ್ರ ಮನೆಯಾಗೂ ಚೆನ್ನಾಗಿರ್ತಾಳೆ. ಗಿರ್ಜಿಂಬೆ ಮನೆಗೆ ಕೊಟ್ಟರೆ ಒಳ್ಳೆ ಗಿರ್ಜಿಂಬೆ, ಅವನು ಇಟ ಪಾಯಿಂಟ್ ಮಾಡೋದು ಅದು ಇದು ಕಲ್ತು ಎಷ್ಟೊಂದು ದುಡಿತಾನೆ, ಒಳ್ಳೆ ಹುಡುಗ. ಅಲ್ಲ ಒಳ್ಳೆನೋ ರಚಮ್ಮ, ನಾನೇನು ಇವತ್ತು ಒಳ್ಳೆನೋ ಅಲ್ಲ ಅಂತ ಹೇಳಲ್ಲ, ಒಳ್ಳೆ ಹುಡುಗನೇನೆ. ಇವತ್ತೇನು ಅವನೇನು ಹೆಸ್ರಿಕ್ಕದೇನಿಲ್ಲ, ಆದ್ರೆ ನಮ್ಮ ಅಮ್ಮನಿಗೆ ಕೊಡ್ಬೇಕು ಕೂತ್ರು ದರ್ಗಂಬೋದು ಅಷ್ಟೇ ನನಗೆ. ಇಷ್ಟಪಟ್ಟವಳಲ್ಲ ಮಮ್ಮ, ಬೇಬಿ ಇಷ್ಟಪಟ್ಟಿರೋದ್ರಿಂದನ ಕೊಡ್ತಾ ಇರೋದು. ನೀನು ತಪ್ಪಾಗೆಲ್ಲನ ಇವಾಗ ಇವರು ಕೊಡ್ತಾ ಇದ್ದಾರೆ ಅಂತ ನೀನು ಅನ್ಕೋಬೇಡ. ಹುಡುಗಿ ಇಷ್ಟಪಟ್ಟೈತೆ ಅದಕ್ಕಾಗಿ ಕೊಡೋದು, ಅವಳ ಜೀವನ ಚೆನ್ನಾಗಿರುತ್ತೆ. ಸುಮ್ಮನಿರು, ಯಾಕೆ ನೀನು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಹೇಳಿದ್ರೆ ಆತಿಗಳಮ್ಮ, ಅವಳು ಇಷ್ಟಪಟ್ಟಿರೋರಿಗೆ ಕೊಡ್ತೀವಿ ಅಂತ ಕವಿತಮ್ಮನಿಗೆ ಹೇಳಿರೋದು. ಸುಮ್ಮನಿರು, ನಾವೆಲ್ಲ ಮಾತಾಡ್ತೀವಿ. ಅವಳನ್ನು ಕರೆಸಿ ಈಗಳಮ್ಮ ನಿಂಗೂ ಇಟ ಹೊಲ ಕೊಡುತ್ತೆ ಅಂತ 2 ಎಕರೆ ಕೊಡು, ಬೇಡ ಅಂಬಲ್ಲ. ಹೆಣ್ಮಗಳಿಗೂ ನಾವಿವತ್ತು ಯಾಕನ ಕೊಡಬೇಕು, ಕೊಡು 2 ಎಕರೆ ಹೊಲ ಕೊಡು, ನಾವು ಬೇಡ ಅಂಬಲ್ಲ. ಸುಮ್ಮನಿರು, ನೀನು ಯಾಕೆ ಟೆನ್ಷನ್ ತಗೊಂತೀಯ? ಇವಾಗ ಸುಮ್ಮನೆ ಉಂಡ್ಕೊಂಡು ನೀನು ಚೆನ್ನಾಗಿರೋದು ನೋಡಿ ಟೆನ್ಷನ್ ತಗೊಂಬಕ್ಕೋಬೇಡ ವಯಸ್ಸು ಹೋದ್ಮೇಲೆ. ಅಲ್ಲ ನೋಡಯ್ಯಪ್ಪ, ನಮ್ಗೊಂದು ಮಾತು ಹೇಳಿಲ್ವಲ್ಲ, ನನ್ನ ಹೆಣ್ಣು ನೋಡೋಕೆ ಹೋಗ್ಯವ್ರಿ ಇಂಥವ್ರ ಮನೆ ಅಲ್ಲ. ಹುಡುಗಿನೂ ಒಳ್ಳೆ ಹುಡುಗಿನೇ ಇವತ್ತು ಅಂತ ಮಾತಾಡಬಾರ್ದು. ಆದ್ರೆ ನಾವಿನ್ನ ದೊಡ್ಡ ಮಂತ ಅಂದಾಗ ತರಬೇಕು ಅಂಬೋದು ಅಷ್ಟೇ ಇದ್ದಿದ್ದು. ಇವಾಗ ನಮಗೆ ಸರಿಯಾಗಲ್ಲ ಕಾಣತ್ತೆ. ನಾವು ದೊಡ್ಡ ಮಂತನ ದೊಡ್ಡ ಮನೆ ಅಂತ ನೋಡೋದಿವಿ ಅಮ್ಮ ಕೊಟ್ಟು ಏನೇ ಇವತ್ತು ಅನ್ಬೋಸಿರು. ಹಂಗೆ ನಮ್ಗೆ ಯಾವ ದೊಡ್ಡ ಬೇಡ, ಸುಮ್ಕಿರು. ಇಲ್ಲೇದೆ ಸರಿ. ಸಾನಮ್ಮ ತುಂಬ ಒಳ್ಳೆಯವಳು, ತುಂಬ ಚೆನ್ನಾಗಿ ಓದಿದ್ದಾಳೆ. ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ ಅವಳು. ಇವಾಗ ಅವಳನ್ನ ತುಂಬ ಚೆನ್ನಾಗಿ ಅವ್ರ ಅಪ್ಪ ಇರಮ್ಮನೂ ನೋಡ್ಕೊಂತಾರೆ. ಇವಾಗ ಏನೊಂದೇನು ಲೆಕ್ಕ ಇಲ್ಲ. ಅವಳೇನು ಅವ್ರ ಅಪ್ಪ ಇರಮ್ಮ ಮರ್ತ್ಕೊಂಡಂಗೆ ಅವಳನ್ನ ಎಂಥ ಸಂದರ್ಭ ಬಂದೈತೆ ಅಂದರೆ ಅವಳನ್ನ ಕರೆಯಲ್ಲ. ಈಗ ಒಳ್ಳೆ ಹುಡುಗಿ, ಅದಕ್ಕಾಗಿಯ ಇವಾಗ ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಹುಡುಗಿ ಅಂತ ಒಳ್ಳೆ ಹುಡುಗಿ ಅಂತ ಗೊತ್ತಾಗುತ್ತೆ. ಅವ್ನು ನಮ್ಮನ್ನು ತುಂಬ ಇಷ್ಟಪಟ್ಟ, ನನಗೇನೋ ತುಂಬ ಇಷ್ಟ ಆಯಿತು ಅಂತಾನೆ. ನಾವು ನಮ್ಗೆ ಇಷ್ಟ ಆಗಿರತ್ತಾಗ ಇದು ಮಾಡಬಾರ್ದು, ಅವ್ರಿಗೆ ಇಷ್ಟ ಆಗಿರತ್ತ ಮದುವೆ ಮಾಡಿಕೊಡ್ಬೇಕು, ಅವ್ರಿಗೆ ಇಷ್ಟ ಆಗಿರತ್ತ ಮಾಡ್ಕೊಂಬರ್ಬೇಕು. ಅಪ್ಪ ಏನತ್ಲಾಗೆ ನಾನು ನಾಳೆ ಹೇಳಿದ್ನಿ. ಈಗ ಯಾರು ಬಂದು ಏನೇ ತಿಪ್ಪಲ್ರಾಗ ಹಾಕಿರು, ಯಾರು ಏನೇ ಮಾತಾಡಿರೂ ಆಗಲ್ಲ. ಅಷ್ಟೇ. ನಮ್ಮ ಬೇಬಮ್ಮನ ನಮ್ಮ ಕುಚಿಕ್ರ ಮನೆಗೆ ಸೇರಿಸೋದು, ನಮ್ಮ ಇವನಿಗೆ ಕೊಡೋದು. ನಮ್ಮ ವೈಬುಗೆ ಕೊಡೋದು. ನಮ್ಮ ವೈಬುಗೆ ಬಿಟ್ಟರೆ ನಾನು ನನ್ನ ಮಗಳು ಯಾರಿಗೂ ಕೊಡಲ್ಲ. ನಾನು ನಾಳೆ ಅಗ್ರಿಮೆಂಟ್ ಮಾಡೀನಿ ಅಷ್ಟೇ. ನನ್ನ ಮನಸ್ಸಿನಾಗ ನಾಳೆ ಅಗ್ರಿಮೆಂಟ್ ಆಗ್ಬಿಟ್ಟೈತಿ, ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೊಡಲ್ಲ ಅಂತ. ಸುಮ್ಮನೆ ಮಾತಾಡಬೇಡ ಯಪ್ಪ, ಸುಮ್ಮನಿರಪ್ಪ ಅತ್ತಾಗಿ ನಿನ್ನ ತಲೆ ಕಿಡಿಕೆ ಪಟ್ಟತ್ತ ಓಟು ಅತ್ತ. ನಾವೆಲ್ಲ ಕೊಡ್ತೀವಿ. ನನ್ನ ಮಗಳು ಚೆನ್ನಾಗಿರ್ತಾಳೆ, ಅವ್ಳು ಚೆನ್ನಾಗಿಲ್ದಂಗೆ ನೀನು ಮಾತಾಡಿ. ಈಗಳಪ್ಪ ನೋಡಲ್ಲ ಹಿಂಗೆ ಮಾಡಿದೆ, ಹುಡುಗಿ ಜೀವನ ಹಾಳು ಮಾಡಿದೆ ಅಂತ ಅವ ಮಾತಾಡಿ, ನೀನು ಈಗ ಮಾತಾಡ್ಬೇಡ ಸರಿ. ಸುಮ್ಮನೆ ಇದ್ಬಿಡು. ಈಗ ಯಾಕೆ ಸುಮ್ಮನೆ ಅತ್ತ ಜಾಸ್ತಿ ಮಾತಾಡ್ಕೊಂಡು ನೀನು ಜಾಸ್ತಿ ಸುಮ್ಮನೆ ಇದು ಮಾಡ್ಕೊಬೇಡ. ಸುಮ್ಮನೆ ಯಾಕೆ ಟೆನ್ಷನ್ ತಗೊಂತೀಯ? ಸುಮ್ಮನೆ ಆರಾಮಾಗಿ ಇರೋದು ನೋಡು. ಅವ್ರಿಗೆ ಹೋಗಿ ಹಂಗೆ ಮಾಡ್ಕೊಬೇಡ ಅಂತ ಹೇಳಿರೋ ಅವ್ರಿಗೆ ಜೋಟ್ ಬೇಜಾರಾಗಲ್ಲ ರೀ. ಆಯ್ತು ಹೇಳಪ್ಪಿ, ಬಟ್ ಯಾತು ಮಾತಾಡಲ್ಲ. ನಿಮ್ಮ ನಿರ್ಧಾರ ನೀವು ಮಾಡ್ಕೊಳ್ರಿ. ನಾವು ಯಾತು ಮಾತಾಡೋಕೆ ಹೋಗಲ್ಲ, ನಾವು ಯಾತು ಹೇಳಲ್ಲ. ನಮ್ಮ ಅಪ್ಪಗೆ ನಮ್ಮ ಅಕ್ಕನ ಮೇಲೆ ಒಂದಿಟ್ಟು ಪ್ರೀತಿ ಜಾಸ್ತಿ. ನೋಡು ಏನು ಕೊಡಲಿಲ್ಲ ಅಂಬೋದು ಅಷ್ಟೇ. ಅವ್ರ ಮನೆಗೂ ಕೊಡೋದು. ಈಗ ನಾವು ವೈಬುನೂ ಒಳ್ಳೆಯೇ, ತುಂಬ ಒಳ್ಳೆಯನೋ ಅಂಬುತ್ತೆ. ಆದರೆ ಹೆಣ್ಮಗಳು ಅಂಬೋದು ಒಂದಿಟ್ಟು ಆಸೆ ಅಪ್ಪಗೆ ಇದ್ದೇ ಇರುತ್ತಲ್ಲ ಎಲ್ಲ ಅಪ್ಪಗೂ. ಅದೊಂದಿಟ್ಟು ಆಸೆ ಅಷ್ಟೇ. ಅದಕ್ಕೆ ನಾವು ಅಪ್ಪಗೆ ಬೈತಾ ಇದ್ದೀವಿ. ಯಾಗ್ರಾಡ್ತಿತ್ತು ಹೊಲ ಮನೆ ಎಲ್ಲ ನನ್ನ ಮಗಳಿಗೆ ಬರೀತೀನಿ ಅಂತ. ಅದಕ್ಕೆ ನಾವು ಒಂದಿಟ್ಟು ಸಮಾಧಾನ ಮಾಡಿ ಏನು ಮಾಡೋಣ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.